ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರಿಯೇಟಿವ್ ಖುಷಿ ಅಂಡ್ ನಾನ್ ಖುಷಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ಐಬ್ರೋ. ಸೊ ಐಬ್ರೋ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಮ್ಮ ಮೇಕಪ್ ಅಲ್ಲಿ और ನಮ್ಮ ಮುಖದಲ್ಲಿ. ಸೊ ಐಬ್ರೋನ ಹೇಗೆ ಡ್ರಾ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನಾನು ಬೇಸಿಕ್ ಆಗಿ ತೋರಿಸ್ಕೊಡ್ತಿದ್ದೀನಿ. ನೀವು ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗೋ ಟೈಮಲ್ಲಿ ಯೂಸ್ ಮಾಡಬಹುದು, ನಿಮ್ಮ ಮೇಕಪ್ ಟೈಮಲ್ಲಿ ಯೂಸ್ ಮಾಡಬಹುದು, ನಿಮ್ಮ ಫಂಕ್ಷನ್ಸ್ ಟೈಮಲ್ಲಿ ಯೂಸ್ ಮಾಡಬಹುದು. ಅಂಡ್ ಯಾರಿಗಾದ್ರೂ ಐಬ್ರೋ ಪ್ರಾಬ್ಲಮ್ ಇರುತ್ತಲ್ಲ, ಒಬ್ಬೊಬ್ರಿಗೆ ಬೆಳೆಯೋದೇ ಇಲ್ಲ, ಐಬ್ರೋ ತುಂಬಾ ಸಣ್ಣ ಇರುತ್ತೆ, ಸ್ವಲ್ಪ ನೀವು ಅದನ್ನ ಥಿಕ್ ಮಾಡಬೇಕು ಅಂದ್ರೆ ಹೇಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂಡ್ ಕೆಲವೊಂದ್ಸತಿ ನಮ್ಗೆ ಏನಾದ್ರೂ ಫಂಕ್ಷನ್ ಇರುತ್ತೆ, ಆ ಟೈಮಲ್ಲಿ ನಮ್ಗೆ ಚಿಕ್ಕ ಚಿಕ್ಕ ಬೇಬಿ ಹೇರ್ಸ್ ಬೆಳೆದ್ಬಿಟ್ಟಿರುತ್ತೆ. ಸೊ ಆ ರೀಸನ್ಗೋಸ್ಕರ ನಮ್ಗೆ ಮೇಕಪ್ ಚೆನ್ನಾಗಿ ಕಾಣಲ್ಲ. ಸೊ ಆ ಬೇಬಿಯ ಹೇರ್ಸ್ ಎಲ್ಲ ನೀವು ಐಬ್ರೋ ಮಾಡಿದ್ರೆ, ಐಬ್ರೋ ಪೌಡರ್ ನ ಹಚ್ಕೊಂಡ್ರೆ, ಸೊ ಆ ಟೈಮಲ್ಲಿ ನಿಮ್ಮ ಬೇಬಿ ಹೇರ್ಸ್ ಕೂಡ ಹೈಡ್ ಆಗ್ಬಿಡುತ್ತೆ, ಅದು ಕೂಡ ಕಾಣಿಸೋದಿಲ್ಲ. ಸೊ ಹೇಗೆ ನಾವು ಐಬ್ರೋನ ಮಾಡ್ಕೊಳ್ಬಹುದು, ಹೇಗೆ ನಾವು ಐಬ್ರೋನ ಶೇಪ್ ಮಾಡಬಹುದು. ಸೊ ಬಿಫೋರ್ ನಾನಿನ್ನು ಐಬ್ರೋನ ಅಪ್ಲೈ ಮಾಡಿಲ್ಲ. ಸೊ ಆಗ ನೀವು ನನ್ನ ಫೇಸ್ ನೋಡಿ ಯಾವ ತರ ಇದೆ, ನನ್ನ ಐಬ್ರೋ ನೋಡಿ. ಸೊ ನೋಡಿದ್ರಲ್ಲ ಯಾವ ತರ ಇದೆ ಅಂತ. ಸೊ ಈಗ ನಾನು ನಿಮ್ಗೆ ಐಬ್ರೋ ಅಪ್ಲೈ ಮಾಡ್ಬಿಟ್ಟು ತೋರಿಸ್ತೀನಿ. ಅಂಡ್ ಐಬ್ರೋ ಎರಡು ರೀತಿಯಲ್ಲಿ ಅಪ್ಲೈ ಮಾಡಬಹುದು. ಒಂದು ಐಬ್ರೋ ಪೆನ್ಸಿಲ್ ಅಂತಾನೆ ಬರುತ್ತೆ. ಸೊ ಅದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಒಂದು ಬ್ರೌನ್ ಅಂಡ್ ಒಂದು ಬ್ಲಾಕ್. ಅಂಡ್ ಇನ್ನ ಒಂದು ಬಂದ್ಬಿಟ್ಟು ಪೌಡ್ರು ಐಬ್ರೋ. ಸೊ ಪೌಡ್ರ್ ಐಬ್ರೋ ಹೇಗಿರುತ್ತೆ ಅಂತ ನಾನು ನಿಮ್ಗೀಗ ತೋರಿಸ್ತೀನಿ. ಸೊ ಪೌಡರ್ ಐಬ್ರೋ ಅಂದ್ರೆ ಈ ತರ ಬರುತ್ತೆ. ನಾನು ಆಕ್ಚುಲಿ ಈ ಬ್ರ್ಯಾಂಡ್ ಅವ್ರದ್ದು ನಾನು ಯೂಸ್ ಮಾಡೋದು ADS Pro ಐ ಜೆಲ್ ಅಂಡ್ ಐ ಪೌಡರ್. ಸೊ ಐ ಜೆಲ್ ಅಂದ್ರೆ ಇಲ್ಲಿ 2 in 1 ಇದು. ಆಕ್ಚುಲಿ ಜೆಲ್ ಕಾಜಲ್ ಅಂತ ಹೇಳ್ತಾರಲ್ಲ, ಸೊ ಅದು ಇದನ್ನ ಐಲೈನರ್ ಆಗಿ ಯೂಸ್ ಮಾಡಬಹುದು, ವಾಟರ್ ಲೈನ್ ಯೂಸ್ ಮಾಡಬಹುದು. ಸೊ ಇದ್ರದ್ದೇ ನಾನೊಂದು ನಿಮ್ಗೆ ಸಪರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ, ಬೋಲ್ಡ್ ಐಸ್ ಹೇಗೆ ಸಿಗುತ್ತೆ ನಮ್ಗೆ ಜೆಲ್ ಐಲೈನರ್ ಇಂದ ಅಂದ್ಬಿಟ್ಟು. ಸೊ ಈಗ ನಮ್ಗೆ ಇದು ಬೇಡ. ನಿಮ್ಮ ಐ ಪೌಡರ್ ಅಂತ ಹೇಳಿದ್ನಲ್ಲ, ಎಸ್ ಇದು ಹೀಗಿರುತ್ತೆ ನೋಡಿ. ತುಂಬಾ ಓವರ್ ಆಗಿರಲ್ಲ, ಕೆಲವೊಬ್ರದ್ದು ಐಬ್ರೋ ಹಚ್ಕೊಂಡ್ರೆ ತುಂಬಾ ಅಸಹ್ಯವಾಗಿರುತ್ತಲ್ಲ, ಆ ತರ ಇರಲ್ಲ. ಬಿಕಾಸ್ ಇದು ನೋಡಿ ತುಂಬಾ ಮೈಲ್ಡ್ ಆಗಿದೆ ಅಂಡ್ ಪೌಡರ್ ಸ್ಟ್ರಕ್ಚರ್ ಇದು. ಓಕೆನಾ? ಅಂಡ್ ಇಲ್ಲೇ ಒಂದು ಚಿಕ್ಕ ಮಿರರ್ ಕೊಟ್ಟಿದ್ದಾರೆ, ಯಾಕೆಂದ್ರೆ ಜಸ್ಟ್ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ಅಂಡ್ ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಏನ್ ಬೇಕಂತ ಹೇಳಿದ್ರೆ ವಸ್ತು, ನಮ್ಮ ಐಬ್ರೋ ಹಚ್ಚೋದಕ್ಕೆ ಟ್ಯಾಂಗಲ್ ಬ್ರಷ್. ಸೊ ಕಾಣಿಸ್ತಿದ್ಯಾ? ಈ ರೀತಿ ಇರಬೇಕು ಬ್ರಷ್. ಸೊ ಇದನ್ನ ಟ್ಯಾಂಗಲ್ ಬ್ರಷ್ ಅಂತ ಹೇಳ್ತೀವಿ. ಸೊ ಈ ಬ್ರಷ್ ಇಲ್ಲ ಅಂದ್ರೆ ನಮ್ಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ, ಏನಿದೆ ಅಲ್ಲ ಅದನ್ನ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಸೊ ಈಗ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಏನೆಲ್ಲ ಪ್ರಾಡಕ್ಟ್ ಬೇಕು, ಬ್ರಷ್ ಬೇಕು, ಪ್ರತಿಯೊಂದು ನಾನು ನಿಮ್ಗೆ ಹೇಳಿದ್ದೀನಿ. ಈಗ ತಡ ಮಾಡದೆ ವಿಡಿಯೋ ಒಳಗೆ ಹೋಗೋಣ ಅಲ್ಲ. ಸೊ ಲೆಟ್ ಸ್ಟಾರ್ಟ್ ವಿಡಿಯೋ. ಸೊ ಫಸ್ಟ್ ನಾನು ಪೌಡರ್ ಐಲೈನರ್ ನ ತಗೊಳ್ತಿದ್ದೀನಿ. ಟ್ಯಾಂಗಲ್ ಬ್ರಷ್ ಈ ಕಾರ್ನರ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ನಿಮ್ಮ ಐಬ್ರೋ ಲೈನ್ ನ ಡ್ರಾ ಮಾಡ್ಕೊಳ್ಳಿ, ಅಂದ್ರೆ ನಿಮ್ಮ ಐಬ್ರೋ ಶೇಪ್. ಸೊ ಆಮೇಲೆ ಫ್ರಂಟ್ ಇಂದ ನೀಟಾಗಿ ಇನ್ನೊಂದ್ಸತಿ ಐಬ್ರೋ ಶೇಪ್ ನ ಡ್ರಾ ಮಾಡಿದ್ರೆ ಡನ್ ಆಯ್ತು, ನಿಮ್ದು ಐಬ್ರೋ ಫಸ್ಟ್ ಸ್ಟೆಪ್ ಆಯ್ತು. ಸೊ ನೆಕ್ಸ್ಟ್ ನಿಮ್ಮ ಇನ್ನರ್ ಎಲ್ಲಾರನ್ನು ಫಿಲ್ ಮಾಡ್ಕೊಳ್ಳಿ ನೀಟಾಗಿ. ಒಳಗಡೆ ನಿಮ್ಗೆ ಎಲ್ಲಾದ್ರೂ ಗ್ಯಾಪ್ ಇದ್ರೆ ಸೊ ಅಲ್ಲೆಲ್ಲ ಫಿಲ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಮುಂದೆಗಡೆ ನೀವು ನಿಮ್ಮ ಹೇರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಆ ಡೈರೆಕ್ಷನ್ ಅಲ್ಲಿ ನೀವು ನಿಮ್ಮ ಐಬ್ರೋನ ಡ್ರಾ ಮಾಡಬೇಕು. ಅಂಡ್ ನೀಟಾಗಿ ಎಲ್ಲೆಲ್ಲಿ ನಿಮ್ಗೆ ಗ್ಯಾಪ್ ಇದೆ ಅಂತ ಫೀಲ್ ಆಗುತ್ತೋ ಅಲ್ಲೆಲ್ಲ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು, ಲೆಫ್ಟ್ ಸೈಡ್ಗೂ ರೈಟ್ ಸೈಡ್ಗೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿದೆ. ಲೆಫ್ಟ್ ಸೈಡ್ ಎಷ್ಟು ಬೋಲ್ಡ್ ಆಗಿದೆ ಅಂಡ್ ರೈಟ್ ಸೈಡ್ ಎಷ್ಟು ಡಲ್ ಆಗಿದೆ, ನೋಡಿದ್ರ ಡಿಫ್ರೆನ್ಸ್. ಸೊ ಈಗ ನಾನು ಹಾಗೆ ರೈಟ್ ಸೈಡ್ ಕೂಡ ಮಾಡ್ಕೊಳ್ತೀನಿ. ಸೇಮ್ ಹಂಗೆ ಪೌಡರ್ ನ ತಗೊಳ್ತೀನಿ ಟ್ಯಾಂಗಲ್ ಬ್ರಷ್ ಅಲ್ಲಿ. ಫ್ರಂಟ್ ಅಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು 1 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಇಟ್ಟು ಅಲ್ಲಿಂದ ನಾನು ಶೇಪ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಅಂದ್ರೆ ಒಂದು ಲೈನ್ ಡ್ರಾ ಮಾಡ್ತಿದ್ದೀನಿ. ಈಗ ನಾನು ಅಲ್ಲಿ ಗ್ಯಾಪ್ ಬಿಟ್ಟಿದ್ನಲ್ಲ ಅದು ಕೂಡ ಫಿಲ್ ಮಾಡ್ಕೊಳ್ತಿದ್ದೀನಿ. ಅಲ್ಲಿಂದ ತಿರ್ಗಾ ಇನ್ನ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ತೀನಿ, ಅದು ನಿಮ್ಮ ಐಬ್ರೋ ಶೇಪ್. ಸೊ ಒಳಗಡೆ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಐಬ್ರೋ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದೇ ಡೈರೆಕ್ಷನ್ ಅಲ್ಲಿ ನೀವು ಡ್ರಾ ಮಾಡಬೇಕು. ಐಬ್ರೋ ಒಂದು ಡೈರೆಕ್ಷನ್, ನೀವು ಒಂದು ಡೈರೆಕ್ಷನ್ ಅಲ್ಲಿ ಡ್ರಾ ಮಾಡಬೇಡಿ, ಅವಾಗ ಕ್ರೀಸಿ ಆಗ್ಬಿಡುತ್ತೆ ಲುಕ್. ಸೊ ಆಯ್ತು. ಅಂಡ್ ಮೇಲೆಗಡೆ ಕೂಡ ಮಿಸ್ ಮಾಡಬಾರ್ದು ನೀವು. ಮೇಲೆಗಡೆ ಕೂಡ ಅದೇ ರೀತಿಯಲ್ಲಿ ಒಂದು
ನಿಮ್ಮ ಐಬ್ರೋ ಶೇಪ್ ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಬೇಕು ಲೈಟ್ ಆಗಿ. ಸೊ ಲೈನ್ ನ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಸೊ ಡ್ರಾ ಮಾಡ್ಕೊಂಡ್ರೆ ಆಯ್ತು, ನಿಮ್ಮ ಐಬ್ರೋ ಫಿನಿಶ್. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನೀವು ಐಬ್ರೋ ಮಾಡ್ಕೊಂಡಿದ್ದೀರಾ ಅಂತ, ಅಷ್ಟು ನೀಟಾಗಿ ಕಾಣಿಸುತ್ತೆ. ಲೈಟ್ ಆಗಿ ಡ್ರಾ ಮಾಡ್ಕೊಳ್ಳಿ, ತುಂಬಾ ತಿಕ್ಕಾಗಿ ಮಾಡ್ಕೊಳ್ಬೇಡಿ ಮೇಲೆಗಡೆ ಅಷ್ಟೇ. ಸೊ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಫಿಲ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ನನ್ನ ಫೈನಲ್ ಲುಕ್ ಈ ತರ ಇದೆ, ನೀವು ನೋಡ್ಬೋದು. ಇದು ಕಂಪ್ಲೀಟ್ ಆಯ್ತು ನಂದು. ಸೊ ನನ್ನ ಫೈನಲ್ ಲುಕ್ ಈ ತರ ಇತ್ತು ಐಬ್ರೋ ಎಲ್ಲ ಮಾಡಿದ್ಮೇಲೆ. ಈಗಾನು ನಿಮ್ಗೆ ತುಂಬಾನೇ ಚೇಂಜ್ ಕಾಣಿಸುತ್ತಲ್ಲ. ಈಗ ನೋಡಿ ಐಬ್ರೋ ತುಂಬಾ ಬೋಲ್ಡ್ ಆಗಿರುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ಎಲ್ಲ ಮಾಡಿದ್ಮೇಲೆ ಕೂಮ್ ಮಾಡಿ. ಸೊ ಇದ್ರಲ್ಲೇ ಚಿಕ್ಕ ಬ್ರಷ್ ಅಲ್ಲಿ ಅಂತ ಅಲ್ಲ, ನಿಮ್ಮ ಹತ್ರ ಒಂದು ಚಿಕ್ಕ ಕೂಂಬಿದ್ರು ಕೂಡ ಪರವಾಗಿಲ್ಲ, ಅದ್ರಲ್ಲೇ ನೀವು ಮಾಡಬಹುದು. ಈಗ ನಾನು ಸ್ಟಿಕ್ಕರ್ ನ ರಿಮೂವ್ ಮಾಡಿ ನಿಮಗ್ ತೋರಿಸ್ತೀನಿ ಐಬ್ರೋ ಯಾವ ತರ ಇದೆ ಅನ್ಬಿಟ್ಟು. ಸೊ ನೋಡಿದ್ರಲ್ಲ, ಈಗ ಸೇಮ್ ಐಬ್ರೋ ಮಾಡ್ಸಿರೋ ತರ ನಿಮಗೆ ಫೀಲ್ ಆಗ್ತಿಲ್ಲ. ಅಂಡ್ ಐಬ್ರೋ ಮಾಡ್ಸಿರೋ ತರ ಫೀಲ್ ಆಗುತ್ತೆ. ಜೊತೆಗೆ ನಿಮ್ಮ ಐಬ್ರೋ ತುಂಬಾನೇ ತಿಕ್ಕಾಗಿ ನೀಟಾಗಿ ಕಾಣಿಸುತ್ತೆ. ಯಾರಿಗೂ ಗೊತ್ತಾಗೋದಿಲ್ಲ ನೀವು ಐಬ್ರೋ ಹಚ್ಕೊಂಡಿದೀರಾ ಐಬ್ರೋ ಪೌಡರ್ ಅಂತ. ಸೊ ಅದರಿಂದ ನಿಮ್ಮ ಮೇಕಪ್ ಕೂಡ ತುಂಬಾ ಬೋಲ್ಡ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಬಿಫೋರ್ಗೂ ಈಗನು ತುಂಬಾನೇ ಡಿಫ್ರೆನ್ಸ್ ಇದೆ ಅಲ್ಲ. ನಿಮ್ಮ ಐಬ್ರೋ ನಿಜವಾಗ್ಲೂ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಕೆಲವೊಬ್ರು ಐಬ್ರೋನ ಕಾಜಲ್ ಅಲ್ಲಿ ಕೂಡ ಹಚ್ಕೊಂತಾರೆ, ಇಲ್ಲ ಐಬ್ರೋ ಪೆನ್ಸಿಲ್ ಇದ್ರೆ ಅದ್ರಲ್ಲೇ ತುಂಬಾ ತಿಕ್ಕಾಗಿ ಡ್ರಾ ಮಾಡ್ಕೊಂಡ್ ಬಿಡ್ತಾರೆ. ಅದೆಲ್ಲ ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ, ತುಂಬಾ ಆಡ್ ಆಗಿರುತ್ತೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಆರ್ಟಿಫಿಷಿಯಲ್ ಐಬ್ರೋ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇವತ್ತು ನಾನ್ ತೋರಿಸಿದ್ನಲ್ಲ ಆ ಮೆಥಡ್ ನ ನೀವು ಯೂಸ್ ಮಾಡಿ, ಖಂಡಿತವಾಗ್ಲೂ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನೀವು ಐಬ್ರೋ ಪೌಡರ್ ಯೂಸ್ ಮಾಡಿದೀರಾ ಅಂದ್ಬಿಟ್ಟು. ಐಬ್ರೋ ಪೌಡರ್ ಇದ್ರೇನೆ ಮಾಡ್ಕೊಳ್ಬೇಕಂತ ಏನೂ ಇಲ್ಲ, ಐಬ್ರೋ ಪೆನ್ಸಿಲ್ ಇದ್ರೂ ಕೂಡ ನೀವು ಮಾಡಬಹುದು. ಸೇಮ್ ಮೆಥಡ್ ಯೂಸ್ ಮಾಡಿ ಮಾಡ್ಕೊಳ್ಬಹುದು. ಜೊತೆಗೆ ನಿಮ್ಗಿದು ತುಂಬಾ ನ್ಯಾಚುರಲ್ ಆಗಿರುತ್ತೆ. ಅಂಡ್ ಯಾರಿಗಾದ್ರೂ ಐಬ್ರೋ ಇಲ್ದಿರೋರ್ಗಂತೂ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅಂಡ್ ನನ್ನ ಐಬ್ರೋ ತುಂಬಾನೇ ತಿಕ್ಕಾಗಿದೆ. ಸೊ ನನ್ಗೆ ಆಕ್ಚುಲಿ ಐಬ್ರೋ ಪೌಡರ್ ಏನು ಯೂಸ್ ಇಲ್ಲ. ಬಟ್ ಸ್ಟಿಲ್ ನಾನು ಯಾವ್ದಾದ್ರು ಫಂಕ್ಷನ್ ಇದ್ರೆ, ನನ್ನ ಯಾವ್ದಾದ್ರು ಮೇಕಪ್ ವಿಡಿಯೋಗಳು ನಾನು ಮಾಡಿದಾಗ ಖಂಡಿತವಾಗ್ಲೂ ನಾನು ಹಚ್ಕೊಂತೀನಿ. ಆದ್ರೆ ನನ್ನ ರೆಗ್ಯುಲರ್ ಬೇಸಿಕ್ ಡೇಸ್ ಅಲ್ಲಿ ನಾನು ಹಚ್ಕೊಳ್ಳೋದಿಲ್ಲ. ಯಾಕಂದ್ರೆ ನನ್ನ ಐಬ್ರೋ ಆಲ್ರೆಡಿ ತಿಕ್ಕಾಗಿದೆ, ಸೊ ನಾನು ಯೂಸ್ ಮಾಡಲ್ಲ. ಅದೇ ನನ್ನ ಮೇಕಪ್ ಫೌಂಡೇಶನ್ ಅಲ್ಲಿ ಹಚ್ಕೊಂಡಾಗ ಕಂಪಲ್ಸರಿ ನಾನು ಯೂಸ್ ಮಾಡ್ತೀನಿ. ಯಾಕೆಂದ್ರೆ ಐಬ್ರೋ ತುಂಬಾ ಬೋಲ್ಡ್ ಆಗಿ ಕಾಣಿಸ್ಬೇಕು, ಇಲ್ಲಾಂದ್ರೆ ನಮ್ಮ ಮೇಕಪ್ ತುಂಬಾ ಡಲ್ ಆಗೋಗುತ್ತೆ. ಸೊ ಆ ರೀಸನ್ಗೋಸ್ಕರ ನಿಮ್ಮ ಐಬ್ರೋ ತುಂಬಾ ಚೆನ್ನಾಗಿದ್ರೆ ದೆನ್ ಬೇಕಾಗಿಲ್ಲ. ನೀವು ಯಾವ್ದಾದ್ರು ತುಂಬಾ ಮೇಕಪ್ ಮಾಡ್ಕೊಂಡಿರ್ತೀರಲ್ಲ, ಸೊ ಆ ಟೈಮಲ್ಲಿ ನಿಮ್ಮ ಐಬ್ರೋ ಬೋಲ್ಡ್ ಆಗಿ ಕಾಣಿಸ್ಬೇಕು, ಇಲ್ಲಾಂದ್ರೆ ನಿಮ್ಮ ಫುಲ್ ಮೇಕಪ್ ಹಾಳಾಗೋಗ್ಬಿಡುತ್ತೆ. ಸೊ ಇದೆಲ್ಲ ಹೇಳ್ತಾ, ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ತುಂಬಾ ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ನನ್ನ ಈ ಚಾನೆಲ್ ನ ಯಾರಾದ್ರೂ ಮೊದಲನೇ ಸತಿ ನೋಡ್ತಿದ್ರೆ ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ತರ ನಾನು ಹಲವಾರು ವಿಡಿಯೋ ಮಾಡಿರ್ತೀನಿ, ಅದೆಲ್ಲ ನೀವು ನೋಡಬಹುದು. ಅಂಡ್ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನು ಈ ತರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ದಿನ ಬಿಟ್ಟು ದಿನ. ಸೊ ಡೇ ಬೈ ಡೇ ಅಪ್ಲೋಡ್ ಮಾಡೋದ್ರಿಂದ ನೀವು ಆ ತಕ್ಷಣ ನನ್ನ ವಿಡಿಯೋಗಳನ್ನೆಲ್ಲ ನೋಡಬಹುದು. ಇದೆಲ್ಲ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ನಾನು ನಿಮ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದಟ್ ಬಾಯ್.